ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ ಕೋರಮಂಗಲದಲ್ಲಿ. ಯಾರೋ ಹಳೆ ರೋಗಿ ಹೋಗಿದ್ದಾನೆ ನನ್ನ ಪೇಷಂಟ್, 390 ರೂಪಾಯಿ ಅಂತ ಮೆಂಬರ್ಶಿಪ್ ಹೊಡೆದು ಹೋಗಿದ್ದಾನೆ. ಫಿಸ್ಟುಲ್ ಆಪರೇಷನ್, ಪೈಲ್ಸ್ ಆಪರೇಷನ್ ಆಗಿತ್ತು ಅಂತ ಹೇಳಿದ್ದಾನೆ. ಅವ್ರು ಪರೀಕ್ಷೆ ಮಾಡ್ಬಿಟ್ಟು ನಿನಗೆ ಸಕ್ಸಸ್ ಆಗಿಲ್ಲಪ್ಪ, ಇನ್ನೂ ಅಲ್ಲ ಇದೆ ಅಂತ ಹೇಳಿದ್ದಾರೆ. ಆಮೇಲೆ MRI ಸ್ಕ್ಯಾನ್ ಅಲ್ಲೇ ಮಾಡಿದ್ದಾರೆ ಫ್ರೀ ಆಗಿ. ಮಾಡ್ಬಿಟ್ಟು ಏನ್ ಮಾಡಿದೆ, ಆಪರೇಷನ್ ಮಾಡಿಸ್ಕೊಂತ ಹೇಳಿದ್ದಾರೆ. MRI ಸ್ಕ್ಯಾನ್ ಅಲ್ಲಿ ಫಿಸ್ಟುಲನೇ ಇಲ್ಲ ಸರ್. ಇನ್ಶೂರೆನ್ಸ್ ಇರುತ್ತಲ್ವಾ, ಸುಮ್ಮನೆ ಆಪರೇಷನ್ ಮಾಡೋದು. ನಮಗೆ ದುಡ್ಡು ಟಾರ್ಗೆಟ್ ಕೊಡಬೇಕು ಅಂತ ಡಾಕ್ಟರ್ ಮೇಲೆ ಧಮಕಿ ಹಾಕಿ ಆ ಡಾಕ್ಟ್ರನ್ನ ಆಪರೇಷನ್ ಮಾಡೋ ಥರ ಮಾಡಿ ಅವನು ICU ಅಲ್ಲಿ 5-6 ದಿನ ಇಟ್ಟು ಸೊತೋಗಿರೋ ಪೇಷಂಟ್ನ ಅವರು ಬಿಲ್ ಮಾಡ್ತಾರೆ. ಇದು ಸತ್ಯ ಸರ್, ನಡೀತದೆ ಸುಮಾರು ಕಡೆ. ಸರ್ ಆ್ಯಂಬುಲೆನ್ಸಲ್ಲಿ ಯಾವ ಪೇಷಂಟು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ನೀವು ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ ಇವಾಗ ಮಾಡಿ ಸರ್. ಇವತ್ತು ಬೆಳಗ್ಗೆ ಅಲ್ಲಿ ಹೋಗಿ ಆಂಜಿಯೋಗ್ರಾಮ್ ಮಾಡಿಸಿ ಅಂತ ಹೇಳ್ತಾರೆ. ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಇದೆ ಅಂತ ಹೇಳ್ತಾರೆ ಅವರು ಹಾಸ್ಪಿಟ್ಲಲ್ಲಿ. ನಂಗೆ ಫೋನ್ ಮಾಡ್ತಾರೆ, ನೀವೇನು ಮಾಡೋಕೋಬೇಡಿ, ಬಂದ್ಬಿಡಿ ನೀವು CD ತೊಗೊಂಬನ್ನಿ ಅಂತ. ಅವ್ರು CD ಕೊಡಲ್ಲ ಹಾಸ್ಪಿಟ್ಲ್ ಅವರು, ಯಾಕಂದ್ರೆ ಬ್ಲಾಕ್ ಇರೋಲ್ಲ ಅದರಲ್ಲಿ. ಬಟ್ ಬಾಯ್ ಹೇಳವ್ರೆ CD ಕೊಡಲ್ಲ. ಜಯದೇವ್ ಕಳಿಸಿದೆ ಅವ್ರನ್ನ. ಯಾರು ಹೇಳಿದ್ರು ಬ್ಲ್ಯಾಕ್ ಇಲ್ಲ, ಏನು ಇಲ್ವಲ್ಲ ಪರಮೇಶ್ ಅಂತ ಹೇಳಿದ್ರು ನನಗೆ. ಹಿಂಗ್ ಸ್ಕ್ಯಾಮ್ ಭಾಳಷ್ಟು ಈ ದೇಶದಲ್ಲಿ. ನಾನೇ ಹೇಳ್ತಾ ಅಲ್ಲ, ಪೇಪರ್ಗಳಲ್ಲಿ ರಿಪೋರ್ಟ್ ಮಾಡ್ತಾರೆ 50% ಆಪರೇಷನ್ನು ಅನವಶ್ಯಕವಾಗಿ ಮಾಡ್ತಾ ಇದ್ದಾರೆ ಅಂತ. ಒಬ್ಬ ಕಾರಲ್ಲಿ ದುಡ್ಡು ಹಾಕಿ ಮರ್ಸಿಡೀಸ್ ಬೆಂಜಲ್ಲಿ ನೀನು ಈ ತಿಂಗಳಿಗೆ 1000 ಕಾರ್ ಮಾರು ಅಂತ ಟಾರ್ಗೆಟ್ ಕೊಡ್ಬೋದು ಸರ್. ಯಾರಾದ್ರೂ ಈ ತಿಂಗಳಿಗೆ 1000 ಸರ್ಜರಿ ಮಾರು ಅಂತ ಟಾರ್ಗೆಟ್ ಕೊಡೋಕ್ಕಾಗುತ್ತೆ ಸರ್. ಹಾಸ್ಪಿಟಲ್ಸಲ್ಲಿ ಟಾರ್ಗೆಟ್ ಇದೆಯಾ ಸರ್? ವೈದ್ಯೋ ನಾರಾಯಣನಿ ಹರಿ